ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನಗಳ ಮಾಹಿತಿಗಳನ್ನ ತಿಳಿಸ್ತಾ ಹೋಗ್ತಿದ್ರಿ. ಇನ್ನು ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ. ಕನಕ ದುರ್ಗಾಂಬ ಕನಕ ದುರ್ಗಾಂಬ ಗುಟ್ಟದಲ್ಲಿ ಕನಸಿನ ಬುಟ್ಟಿ ಬಿರಿಯುತ್ತೆ ಅಂತ ಹೇಳಿದ್ದಾರೆ. ಅದು ಏನು ಬಿರಿಯುತ್ತೆ, ಯಾವ ರೀತಿ ಬಿರಿಯುತ್ತೆ? ಕನಸಿನ ಬುಟ್ಟಿ ಯಾವುದು? ದುರ್ಗಾಂಬ ದೇವಸ್ಥಾನಕ್ಕೆ ಈ ಬುಟ್ಟಿ ಏನು ಬಿರಿಯುತ್ತೆ, ಏನಾಗ್ತದೆ ಅಂತಕ್ಕಂಥದ್ದು ಎಷ್ಟೊಂದು ಒಗಟಾಗಿ ತಿಳಿಸಿದ್ದಾರೆ. ಕನಸಿನ ಬುಟ್ಟಿ ಬಿರಿಯುತ್ತದೆ ಅಂತ ಹೇಳಿ ಎಷ್ಟು ಒಗಟಾಗಿ ಆ ಉತ್ತರಗಳನ್ನ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ. ಅದು ನೋಡಿ, ಆ ಬುಟ್ಟಿ, ಕನಸಿನ ಬುಟ್ಟಿ ಅಂತ ಹೇಳಿದ್ರೆ, ಇವತ್ತು ಆ ಕನಕಾಂಬ ದೇವಸ್ಥಾನ ಏನಿದೆಯೋ, ಕನಕ ದುರ್ಗಾಂಬ ಅಂತಕ್ಕಂಥ ದೇವಸ್ಥಾನ ಏನಿದೆಯೋ, ಆ ದೇವಿಗೆ ಅಲ್ಲಿ ಸ್ಥಳವೇ ಇರೋದಿಲ್ಲಂತೆ. ನಾವು ಹೇಳ್ತಾನೆ ಇರ್ತೀರಿ, ಮನುಷ್ಯ ಕೆಲವೊಂದ್ಸಲಿ ಸಂಚಾರ ಮಾಡುವಾಗ ದೇವ್ರುಗಳೇ ಓಡೋಗ್ಬಿಡ್ತವೆ ಅವನು ಮಾಡತಕ್ಕಂಥ ಕೆಲಸಕ್ಕೆ ಅಂತ ಹೇಳ್ತಾ ಇದ್ವಿ. ಇವತ್ತು ಕಾಲಜ್ಞಾನದ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಹಾಗೆ ಒಂದು 450 ವರ್ಷದ ಹಿಂದೆನೆ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಇವತ್ತು ಆ ಕನಕ ದುರ್ಗಾಂಬ ಗುಟ್ಟ ಅಂತಕ್ಕಂಥದ್ದು ಏನಿದೆಯೋ, ನಮ್ಮ ಆಡು ಭಾಷೆಯಲ್ಲಿ ಗುಟ್ಟಗಳು ಅಂತ ಹೇಳ್ತೀವಿ. ಗುಟ್ಟಗಳಂದ್ರೆ ಬೆಟ್ಟ ಗುಟ್ಟಗಳು. ಕನಕ ದುರ್ಗಾಂಬ ಇರಲು ಸ್ಥಳವಿಲ್ಲದೆ ಕಂದಿಮಲ್ಲೆಪಲ್ಲಿ ಸೇರ್ತಾಳೆ ಅಂತ ನಾನು ಹೇಳ್ತಾನೆ ಇರ್ತೀರಿ. ಕಂದಿಮಲ್ಲೆಪುರ ಅಂದ್ರೆ ಯಾವುದು ಅಂತ ಕೆಲವರಿಗೆಲ್ಲ ಗೊಂದಲ ಇದೆ, ಕುತೂಹಲ. ಅದು ಪೋತಲೂರು ಅಂತಕ್ಕಂಥದ್ದೇ ಕಂದಿಮಲ್ಲೆಪುರ ಅಂತ ಹೇಳ್ತಾರೆ. ಆ ಗ್ರಾಮವನ್ನು ಹೋಗಿ ಅಲ್ಲೋಗಿ ನೆಲೆಸ್ಬಿಡ್ತಾಳಂತೆ, ಅಲ್ಲೋಗಿ ಸೇರ್ಕೊಂಡ್ಬಿಡ್ತಾಳೆ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಆ ಗುಡ್ಡಗಳು ಆ ಮನುಷ್ಯನ ಕನಸಿನ ಬುಟ್ಟಿಗಳು ಬೀರುತ್ತದೆ ಅಂತ ಹೇಳಿದ್ದಾರೆ. ಅದು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇವತ್ತು ನೋಡಿ, ಮನುಷ್ಯ ಎಲ್ಲಿ ಒಂದು ಸ್ಥಳ ಸಿಗುತ್ತೋ ಅಲ್ಲೇ ಏನೋ ಒಂದು ಗೃಹ ನಿರ್ಮಾಣ ಆಗ್ತಕ್ಕಂಥ ಮಾಡ್ತಾ ಹೋಗ್ತಿರ್ತಾರೆ. ಇವತ್ತು ದೊಡ್ಡ ದೇವಸ್ಥಾನಗಳಿರ್ತಕ್ಕಂಥ ಬಂಡೆಗಳನ್ನ ಕೊರೆದು ಪಾತಾಳಕ್ಕೆ ಇಳಿಸ್ತಿರ್ತಕ್ಕಂಥದ್ದು ಘಟನೆಗಳನ್ನ ನೀವು ಇದೇ ಒಂದು ಸನ್ನಿವೇಶ ಕನಕ ದುರ್ಗಾಂಬ ಗುಟ್ಟಕ್ಕೂ ಬರುತ್ತದೆ ಅಂತ ಹೇಳಿದ್ದಾರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು. ಇವತ್ತು ಹೆಂಗೆ ಖಾಲಿ ಮಾಡ್ತಾರೆ ಕನಕ ದುರ್ಗಾಂಬ ಅಂತಕ್ಕಂಥ ದೇವಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಜೀವ ಸಮಾಧಿ, ನಾವು ಪೋತಲೂರು ಅಂತ ಏನ್ ಹೇಳ್ತಿರೋ ಅಲ್ಲೋಗಿ ನಿಲ್ಲಿಸ್ಬಿಡ್ತಾಳಂತೆ. ಯಾಕೆ? ಇವ್ರು ಕೊಡ್ತಕ್ಕಂಥ ಹಿಂಸೆಗೆ ಈ ಮಾಡರ್ನ್ ರಾಕ್ಷಸರು ಅಂತ ನಾವೇನ್ ಹೇಳ್ತೀವಿ ನೋಡಿ, ಎದ್ದು ಓಡೋಗ್ತಾಳಂತೆ. ಅದನ್ನ ನಾವು ಕಾದು ನೋಡ್ಬೇಕು ಯಾವ ರೀತಿ ಆಗುತ್ತೆ ಅಂತ ಕೆಲವೊಂದು ನಾವುಗಳು ಆ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದನ್ನ ಕೆಲವೊಂದು ಊಹೆಗಳು ಮಾಡಿ ನಾವು ನೋಡಿರ್ತಕ್ಕಂಥದ್ದು. ಅದು ಯಾವ ತರ ಅಂತ ಹೇಳಿದ್ರೆ, ಇವತ್ತು ನಾವು ಒಂದು ಸ್ಥಳವನ್ನ ಸಿಕ್ಕಿದ್ರೆ ಬೆಟ್ಟದ ಮೇಲ್ಗಡೆ ಮನೆಗಳನ್ನ ಕಟ್ಟಿ ಒತ್ತಲ್ಸ ಅಂತದ್ದು ನಾವ್ ಹೇಳಿರ್ತೀರಿ. ಮುಂದಕ್ಕೆ ಸಾಗ್ತಾನೆ ಇರುತ್ತೆ ಮನೆ. ನೋಡಿ, ಇವತ್ತು ನಾವು ನಮ್ಮ ಬೆಂಗಳೂರಲ್ಲಾಗ್ಬೋದು, ಕೆಲವೊಂದು ಸುತ್ತಮುತ್ತ ಗ್ರಾಮದಲ್ಲಾಗ್ಬೋದು, ಅವನ ಜಾಗ ಬಿಟ್ಟು ಮುಂದಕ್ಕೆ ಸಾಕೊಂಡೇ ಹೋಗ್ಬಿಟ್ಟಿರ್ತಾವ ಮನೆಗಳು. ಬೆಳಿತಾ ಹೋಗ್ತಾ ಆ ಗುಟ್ಟದ ಮೇಲೂ ಕೂಡ ಕನಕಾಂಬ ದುರ್ಗಾಂಬ ಗುಟ್ಟ ಅಂತ ಏನಿದೆಯೋ, ಆ ಗುಟ್ಟದ ಮೇಲೆ ಬೆಳಿತಾ ದೇವಸ್ಥಾನವನ್ನೇ ತಳ್ಳಾಕಂತ ಪರಿಸ್ಥಿತಿ ಬರ್ತದೆ. ದೇವರನ್ನೇ ತಳ್ಳಂತ ಪರಿಸ್ಥಿತಿ. ಆಗ ದುರ್ಗಾಂಬ ಕಾಟ ತಾಳಾಡ್ದಿರ ಪೋತೂರಿಗೆ ಬಂದ್ಬಿಡ್ತಾಳೆ ಅಂತ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ದೇವರುಗಳೇ ಇವತ್ತು ಮಾಡರ್ನ್ ರಾಕ್ಷಸರುಗಳು ನೋಡಿ ದೇವರುಗಳೇ ಎದ್ದು ಓಟೋಗ್ತಾರೆ ಅಂತ ಹೇಳ್ತಿದ್ವಿ. ಇವತ್ತು ಅಂತ ಸಮಯ ಜಾಸ್ತಿ ದೂರ ಇಲ್ಲ, ಹತ್ರದಲ್ಲೇ ನಾವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ.